ನೀವೇನಾದ್ರೂ ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ನ ಮಿಸ್ ಮಾಡ್ಕೊಂಡಿದ್ರೆ ಅದೇ ತರಹದ ಒಂದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರೋ ಇನ್ನೊಂದು IPO ಸ್ಟಾಕ್ ಮಾರ್ಕೆಟ್ಗೆ ಲೀಸ್ಟ್ ಆಗ್ತಾ ಇದೆ. ಯಾವ್ದು IPO? ಈ IPOಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಮಾಡಿದ್ರೆ ನಮ್ಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಅನ್ನ ಕೊಡೋ ಚಾನ್ಸಸ್ ಇದೆ? ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನ್ ಹೇಳ್ತಾ ಇದೆ? ಈ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಮಾಡಬಾರ್ದಾ ಅಂತ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್. ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ. ಈ ಕಂಪನಿ ಹೆಸರು ಬಂದು KRN ಈಟ್ ಎಕ್ಸ್ಚೇಂಜರ್ ಅಂತ, ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಸ್ ವಿತ್ ಲೇಟೆಸ್ಟ್ ಟೆಕ್ನಾಲಜಿ. ಈ ಕಂಪನಿ ಬಂದು ಹೀಟ್ ಕಾಯಿಲ್ಸ್ ಅನ್ನ ಪ್ರೊಡಕ್ಷನ್ ಮಾಡೋ ಕಂಪನಿ ಆಗಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಅಂತ ಒಂದು ಕಂಪನಿ ಆಗಿರುತ್ತೆ. KRN ಈಟ್ ಎಕ್ಸ್ಚೇಂಜರ್ ಅಂಡ್ ರೆಫ್ರಿಜರೇಷನ್ ಲಿಮಿಟೆಡ್ ಅನ್ನೋದು ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆಗಿರುತ್ತೆ. ಯಾವುದರಲ್ಲಿ? ಕಾಪರ್ ಪಿನ್ಸ್ ನ, ಕಾಪರ್ ಟ್ಯೂಬ್ಸ್ ನ, ಹೀಟ್ ಎಕ್ಸ್ಚೇಂಜರ್ಸ್ ನ, ವಾಟರ್ ಕಾಯಿಲ್ಸ್ ಅನ್ನ ಪ್ರೊಡಕ್ಷನ್ ಮಾಡೋದ್ರಲ್ಲಿ. ಇವರ ಪ್ರಾಡಕ್ಟ್ಸ್ ಅನ್ನ ಹೀಟಿಂಗ್ ಇಂಡಸ್ಟ್ರೀಸ್, ವೆಂಟಿಲೇಷನ್ ಇಂಡಸ್ಟ್ರೀಸ್, ಏರ್ ಕಂಡೀಷನಿಂಗ್ ಇಂಡಸ್ಟ್ರೀಸ್, ರೆಫ್ರಿಜರೇಷನ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡಿಕೊಳ್ಳಲಾಗುತ್ತೆ. ಇವ್ರಿಗಿರೋ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಇವರು ಟೈಅಪ್ ಆಗಿರುವಂತಹ ಕಂಪನೀಸ್ ಬಂದು ಸ್ನೈಡರ್ ಎಲೆಕ್ಟ್ರಿಕ್ ಇರ್ಬೋದು, ವೋಲ್ಟಾಸ್ ಇರ್ಬೋದು, ಕಿರ್ಲೋಸ್ಕರ್ ಇರ್ಬೋದು, ಬ್ಲೂ ಬಾಕ್ಸ್ ಇರ್ಬೋದು, ನೋರ್ ಬ್ರೀಮ್ಸ್ ಇರ್ಬೋದು, ವೋಲ್ಟಾಸ್ ಅಂತ ದೊಡ್ಡ ದೊಡ್ಡ ಕಂಪನಿಯ ಜೊತೆ ಈ ಕಂಪನಿ ಟೈಅಪ್ ಆಗಿರೋದು ಒಂದು ಬೆನಿಫಿಟ್ ಆಗಿರುತ್ತೆ. ಸದ್ಯಕ್ಕೆ ಈ ಸೆಗ್ಮೆಂಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿರೋ ಕಂಪನೀಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ಲೈಕ್ ಮೊನೋಪಲಿ ಅಂತಾನೆ ಹೇಳ್ಬೋದು ಈ ಕಂಪನಿಯನ್ನ. ISO ಸರ್ಟಿಫಿಕೇಶನ್ ಕೂಡ ಈ ಕಂಪನಿಗೆ ಇರುತ್ತೆ. 1,50,000 ಸ್ಕ್ವೇರ್ ಫೀಟ್ ಅಲ್ಲಿ ಇವ್ರದೊಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಕೂಡ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ಸ್ ವಿತ್ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಕಂಪನಿ ರಾಜಸ್ಥಾನ್ ಮೂಲದ ಕಂಪನಿ ಆಗಿರುತ್ತೆ. ಕಂಪನಿ ಫೈನಾನ್ಷಿಯಲ್ ಡೀಟೇಲ್ಸ್ ಅನ್ನ ನಾವು ಚೆಕ್ ಮಾಡೋದಾದ್ರೆ 31 ಮಾರ್ಚ್ 2024 ಗೆ ಅಸೆಟ್ಸ್ ಅನ್ನೋದು 258 ಕ್ರೋರ್ಸ್ ಇದೆ. ರೆವೆನ್ಯೂ ಬಂದು 313 ಕ್ರೋರ್ಸ್ ರೆವೆನ್ಯೂನ ಮಾಡಿದ್ದಾರೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 39 ಕ್ರೋರ್ ಇದೆ. ನೆಟ್ ವರ್ತ್ ಬಂದು 131 ಕ್ರೋರ್ ಇದೆ. ಟೋಟಲ್ ಬಾರೋಯಿಂಗ್ ಬಂದು 59 ಕ್ರೋರ್ ಅನ್ನ ಟೋಟಲ್ ಬಾರೋಯಿಂಗ್ ಆಗಿ ಪಡೆದಿದ್ದಾರೆ. ಇನ್ನು ರೇಷಿಯೋಸ್ ನ ನೋಡೋದಾದ್ರೆ ROE ಬಂದು 40.86% ಅಲ್ಲಿದೆ. ರಿಟರ್ನ್ ಆನ್ ಈಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ROCE ಬಂದು 31% ಅಲ್ಲಿದೆ. ಈ ಎರಡೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮೋರ್ ದೆನ್ 15% ಇದ್ರೆ ಅದನ್ನ ಡೀಸೆಂಟ್ ಅಂತ ಕರಿಬಹುದು. ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಅದಕ್ಕಿಂತ ಡಬಲ್ ಆಗಿದೆ. ROE 40%, ROCE 31% ಇರೋದ್ರಿಂದ ಅಟ್ರಾಕ್ಟಿವ್ ಆಗಿದೆ ರೇಷಿಯೋಸ್ ಅಂತ ಹೇಳ್ಬೋದು. ಡೆಟ್ ಟು ಈಕ್ವಿಟಿ 0.45 ಇದೆ, ಡೀಸೆಂಟ್ ಆಗಿದೆ ಅಂತ ಕನ್ಸಿಡರ್ ಮಾಡಬಹುದು. ಪ್ಯಾಟ್ ಮಾರ್ಜಿನ್ 12.67%, ಪ್ಯಾಟ್ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ, ಸೊ ಇದು ಕೂಡ ಡೀಸೆಂಟ್ ಆಗಿದೆ ಅಂತ ಕನ್ಸಿಡರ್ ಮಾಡಬಹುದು. ಇನ್ನು EPS ಮತ್ತೆ PE ರೇಷಿಯೋನ ನೋಡೋದಾದ್ರೆ IPO ಓಪನ್ ಆಗೋಕ್ ಮುಂಚೆ 8.88 ಇತ್ತು. ಪೋಸ್ಟ್ IPO ಆದ್ಮೇಲೆ 6.56 ಗೆ ಬಿಲ್ಡ್ ಆಗುವಂತ ಚಾನ್ಸಸ್ ಇದೆ. PE ರೇಷಿಯೋ ಬಂದು 24.78 ಇತ್ತು. ಇವಾಗ ಪೋಸ್ಟ್ IPO ನಲ್ಲಿ 33.52 ಗೆ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಸೊ 33.52 ಅನ್ನೋದು ಕೂಡ ತೀರಾ ಹೈಯರ್ ಲೆವೆಲ್ PE ರೇಷಿಯೋನು ಅಲ್ಲ, ಲೋವರ್ ಲೆವೆಲ್ PE ರೇಷಿಯೋನು ಅಲ್ಲ. ಒಂದು ಲೆವೆಲ್ಗೆ ಫೇರ್ ವ್ಯಾಲ್ಯೂ ನಲ್ಲಿ ಈ IPO ಬರ್ತಾ ಇದೆ ಅಂತ. ಇನ್ನು ಲಾಸ್ಟ್ 2 ಇಯರ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಚೆಕ್ ಮಾಡಿದಾಗ ನಮಗೆ ಕಾಣಿಸ್ತಾ ಇರುವಂತ ರಿಪೋರ್ಟ್ ಯಾವ ರೀತಿ ಇದೆ ಅಂದ್ರೆ, 31 ಮಾರ್ಚ್ 2022 ಅಲ್ಲಿ ಅಸೆಟ್ಸ್ ಅನ್ನೋದು 90 ಕ್ರೋರ್ ಅಲ್ಲಿ ಇದ್ರೆ 31 ಮಾರ್ಚ್ 2023 ಗೆ 148 ಕ್ರೋರ್ ಆಗಿದೆ. ಅದೇ ರೀತಿ ರೆವೆನ್ಯೂ ಅನ್ನೋದು ಇನ್ಕ್ರೀಸ್ ಆಗಿದೆ 158 ಕ್ರೋರ್ ಇಂದ 249 ಕ್ರೋರ್ಗೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 10 ಕೋಟಿ 31 ಮಾರ್ಚ್ 2023 ಗೆ 32 ಕ್ರೋರ್ ಆಗಿದೆ. ನೆಟ್ ವರ್ತ್ ಕೂಡ ಬಿಲ್ಡ್ ಆಗಿದೆ. ಟೋಟಲ್ ಬಾರೋಯಿಂಗ್ ಕೂಡ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಇಯರ್ ಆನ್ ಇಯರ್ ಕಂಪೇರ್ ಮಾಡಿ ನೋಡಿದಾಗ ಟೋಟಲ್ ವ್ಯಾಲ್ಯೂಯೇಷನ್ ಅಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಟೋಟಲ್ ಅಸೆಟ್ಸ್ ಇಂದ ಹಿಡಿದು, ರೆವೆನ್ಯೂ ಇಂದ ಹಿಡಿದು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಂದ ಹಿಡಿದು, ನೆಟ್ ವರ್ತ್ ಇಂದ ಹಿಡಿದು ಕೂಡ ಎಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಲಾಸ್ಟ್ 3 ವರ್ಷದಿಂದ ಕೂಡ ಕನ್ಸಿಸ್ಟೆನ್ಸಿ ಆಗಿ ಪ್ರಾಫಿಟ್ ಅನ್ನ ತೋರಿಸ್ತಿದ್ದಾರೆ. ಅದು ಒಂದು ಅಡ್ವಾಂಟೇಜ್ ಆಗಿರುತ್ತೆ. ನೆಟ್ ವರ್ತ್ ಇನ್ಕ್ರೀಸ್ ಆಗ್ತಿದೆ, ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗ್ತಿದೆ. ಇದು ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಇನ್ನು ಈ IPO ಯಾವಾಗ ಓಪನ್ ಆಗ್ತಿದೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಚೆಕ್ ಮಾಡೋದಾದ್ರೆ IPO ಡೇಟ್ ಬಂದು ಸೆಪ್ಟೆಂಬರ್ 25ರಿಂದ ಓಪನ್ ಆಗುತ್ತೆ. ಸೆಪ್ಟೆಂಬರ್ 27ರ ತನಕ ಇರುತ್ತೆ. ಫೇಸ್ ವ್ಯಾಲ್ಯೂ ಬಂದು 10 ರೂಪೀಸ್ ಪರ್ ಶೇರ್ ಇದೆ. ಪ್ರೈಸ್ ಬ್ಯಾಂಡ್ ಬಂದು 209ರಿಂದ 220 ರೂಪಾಯಿಗೆ ಫಿಕ್ಸ್ ಮಾಡಿದ್ದಾರೆ. ಇದು 65 ಶೇರ್ಸ್ ಇರುತ್ತೆ ಒಂದು ಲಾಟ್ ಗೆ. ಟೋಟಲ್ ಇಶ್ಯೂ ಸೈಜ್ ಬಂದು 342 ಕ್ರೋರ್ ಅನ್ನ ಟೋಟಲ್ ಇಶ್ಯೂ ಸೈಜ್ ಅಥವಾ ಫಂಡ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಲೀಸ್ಟ್ ಆಗ್ತಾ ಇರೋದು BSE ಮತ್ತೆ NSE ನಲ್ಲಿ. ಅಲಾಟ್ಮೆಂಟ್ ಡೇಟ್ ಅನ್ನ ನಾವು ನೋಡೋದಾದ್ರೆ ಮಂಡೇ ಸೆಪ್ಟೆಂಬರ್ 30th ಗೆ ಅಲಾಟ್ಮೆಂಟ್ ಡೇಟ್ ಬರುತ್ತೆ. ಅದೇ ರೀತಿ ಲೀಸ್ಟಿಂಗ್ ಡೇಟ್ ಬಂದು ಥರ್ಸ್ಡೇ ಅಕ್ಟೋಬರ್ 3rd ಗೆ ಲೀಸ್ಟಿಂಗ್ ಡೇ ಇರುತ್ತೆ. ಇನ್ನು ಕಟ್ ಆಫ್ ಟೈಮ್ ಅನ್ನ ನೋಡೋದಾದ್ರೆ ಸೆಪ್ಟೆಂಬರ್ 27 5 ಗಂಟೆವರೆಗೂ ಕೂಡ ಕಟ್ ಆಫ್ ಟೈಮ್ ಇರುತ್ತೆ. ಇನ್ನು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಒಂದು ಲಾಟ್ ಗೆ ಅಪ್ಲೈ ಮಾಡೋದಕ್ಕೆ ಅಂತ ನೋಡೋದಾದ್ರೆ, ರಿಟೇಲ್ ಅಲ್ಲಿ ಒಂದು ಲಾಟ್ ಗೆ 65 ಶೇರ್ಸ್ ಅಂದ್ರೆ 14,300 ರೂಪಾಯಿ ಬೇಕಾಗತ್ತೆ. ಅದೇ ರೀತಿ ರಿಟೇಲ್ ಕೋಟಾನಲ್ಲಿ 13 ಲಾಟ್ ಅನ್ನ ನಾವು ಅಪ್ಲೈ ಮಾಡಬಹುದು.
ಅಪ್ರಾಕ್ಸಿಮೇಟ್ 1,85,900 ಆಗುತ್ತೆ. ಇನ್ನು ಇದೇ ಕಂಪನಿಯ IPO ಪ್ರಮೋಟರ್ ಹೋಲ್ಡಿಂಗ್ ಬಂದು 94% ಇದೆ. ಇನ್ನು ಈ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಂದು ಕನ್ಸಿಸ್ಟೆನ್ಸಿ ಆಗಿ ಬಿಲ್ಡ್ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಪ್ರೀಮಿಯಂ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ ಅಂತ ನೋಡೋದಾದ್ರೆ ನೋಡಿ, ಇವತ್ತು ಅಟ್ ಪ್ರೆಸೆಂಟ್ ರೆಕಾರ್ಡ್ ಮಾಡೋ ಟೈಮ್ಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನೋದು 225 ರೂಪಾಯಿಲಿ ಟ್ರೇಡ್ ಆಗ್ತಿದೆ. ನೆನಪಲ್ಲಿ ಇಟ್ಕೊಳ್ಳಿ, ಸ್ಟಾಕ್ ಓಪನ್ ಆಗ್ತಿರೋದು 220 ರೂಪಾಯಿ ರೇಂಜ್ ಅಲ್ಲಿ. ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ 225 ರೂಪಾಯಿಯಲ್ಲಿದೆ. ಆಲ್ಮೋಸ್ಟ್ 100% ಗಿಂತ ಮೇಲೆ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ತೋರಿಸ್ತಾ ಇದೆ. ಲಾಸ್ಟ್ 4 to 5 ಡೇಸ್ ಇಂದ ಕೂಡ ಇದೇ ಕನ್ಸಿಸ್ಟೆನ್ಸಿಯನ್ನ ಉಳಿಸ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಸೊ ಇದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಫಸ್ಟ್ ಡೇನೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರಕಾರ ನೋಡೋದಾದ್ರೆ ಮೋರ್ ದೆನ್ 100% ರಿಟರ್ನ್ಸ್ ಅನ್ನ ಯಾರಿಗೆ ಅಲಾಟ್ ಆಗುತ್ತೋ ರಿಟರ್ನ್ಸ್ ಅನ್ನ ಕೊಡುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಇದು ಬಂದು KRN ಈಟ್ ಎಕ್ಸ್ಚೇಂಜರ್ IPO ನ ಕಂಪ್ಲೀಟ್ ಡೀಟೇಲ್ಸ್ ಆಗಿರುತ್ತೆ. ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.